ತಿರುಪೆ ಶೋಕಿ ಜೈಲು ಸೇರಿದ್ದ ರೀಲ್ಸ್ ವಾಲಾ, ಕಾರುಗಳ ಮೋಜು ಗನ್ನು ಹಿಡಿದು ಶೋಕಿ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತಂದ್ರೆ ನನಗೆ ನಂಬುಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಅಲ್ಲೇ ಏನ್ ಕದರ್ ಗುರು, ಅಕ್ಕ ಪಕ್ಕ ಹುಡುಗಿರು ನೋಡುಗುರು, ಆಬಾ ಬಾಬಾ ಬಾಬಾ, ಒಂದಾ ಎರಡ, ಏನು ಶೋಕಿ, ಏನು ಬಿಲ್ಡಪ್ಪು. ನೋಡು ನೀನು ಮುದ್ದು ಮಗನ ಅವತಾರನ. ರೀಲ್ಸ್ ಅಲ್ಲಿ ಇವನ ಶೋಕಿ ನೋಡಿದವರು ಒಂದು ಕ್ಷಣ ದಂಗಾಗೋದು ಗ್ಯಾರಂಟಿ. ಯಾಕಂದ್ರೆ ಈತನ ಮೈ ಮೇಲಿರುವ ಚಿನ್ನ, ಓಡಾಡೋ ಕಾರುಗಳನ್ನು ನೋಡಿದ್ರೆ ಯಾವುದೋ ದೊಡ್ಡ ಕುಳ ಅನ್ಸುತ್ತೆ. ಪುಕ್ಸಟ್ಟೆ ಅಂತ ಇಲ್ಲೇ ಉಣ್ತಾನೆ, ಇಲ್ಲೇ ತಿಂತಾನೆ, ಇಲ್ಲೇ ಮನಿಕೊಂತಾನೆ. ಹೆಸರ್ನ ಬೋ ಚಂದಾಗಿಟ್ಟವ್ರೆ. ಆದ್ರೆ ಈ ಶೋಕಿ ಕುಳ ಪೊಲೀಸರ ಅತಿಥಿಯಾಗಿರೋದು ರೀಲ್ಸ್ ವ್ಯೂವರ್ಸ್ಗೆ ಅರೆಸ್ಟ್ ಮಾಡಿದ ಮೇಲೆಯೇ ಗೊತ್ತಾಗಿದ್ದು ಈತನ ತಿರುಪೆ ಶೋಕಿ ಎಂತದ್ದು ಅಂತ. ಹುಟ್ಟಿದಾಗ ಒಂದ್ ಬರ್ತ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಅದರಲ್ಲಿ ಗಂಡು ಹೆಣ್ಣು ಅಂತ 2 ಕಾಲಮ್ ಇರುತ್ತೆ. ಅದೆರಡರಲ್ಲಿ ನೀವು ಟಿಕ್ ಮಾರ್ಕೆ ಮಾಡಿಲ್ಲ, ಡೌಟ್ ಅಲ್ಲಿ ಬೆಳೆಸ್ಬಿಟ್ಟಿದ್ದಾರೆ ಕಣ. ಈತನ ಹೆಸರು ಅರುಣ್ ಕಟಾರೆ, ಮೂಲತಃ ಹುಬ್ಬಳ್ಳಿ ನಿವಾಸಿ, ಹಾಲಿ ಚಿತ್ರದುರ್ಗದಲ್ಲಿ ವಾಸಿ. ಈತನಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಕೂಡ ಚೆನ್ನಾಗಿದ್ದಾರೆ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ, ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ವ್ಯೂವರ್ಸ್ ಸೆಳೆಯೋಕೆ ಅಂತಾನೆ ಈತ ಗನ್ ಮ್ಯಾನು, ಪಾಶ್ ಕಾರ್ಗಳು, ಬಾಡಿ ಗಾರ್ಡ್ಸ್ ವಿತ್ ವೆಪನ್ಸ್ ಇಟ್ಕೊಂಡು ರೀಲ್ಸ್ ಮಾಡ್ತಿದ್ದ. ಅದರಂತೆ ಕೆಲ ದಿನಗಳ ಹಿಂದೆ ಕೊತ್ನೂರು ಠಾಣಾ ವ್ಯಾಪ್ತಿಯಲ್ಲಿ AK-47 ಮಾದರಿಯ ನಕಲಿ ಗನ್ ಹಿಡಿದು ರಸ್ತೆಯಲ್ಲಿ ಶೋ ಆಫ್ ಮಾಡ್ತಿದ್ದ. ಕಚಡ ಕಟ್ರಿ ನಾಯಿ ನನ್ ಮಕ್ಳ, ನಿಮ್ಮಂತವ್ರನ್ನ ನನ್ ಶಿಷ್ಯ ಅಂತ ಅನ್ಕೊಂಡಲ್ಲೋ, ನನ್ನ ಚಪ್ಪಲಿ ನಾನೇ ಹೊಡ್ತಪ್ಪ ಚಪ್ಪಲಿ. ಈತನ ಬಿಲ್ಡಪ್ ನೋಡಿದ ಸಾರ್ವಜನಿಕರಲ್ಲಿ ಆತಂಕ ಮೂಡಿತ್ತು. ಗನ್ ಹಿಡಿದು ಓಡಾಡ್ತಿರೋ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ರೌಡಿ ಚಟುವಟಿಕೆ ಮತ್ತು ಹಳೆಯ ಕೇಸ್ಗಳ ಮೇಲೆ ನಿಗಾ ವಹಿಸುತ್ತಿದ್ದ ಕೊತ್ನೂರು ಪೊಲೀಸರು ಆರ್ಮ್ಸ್ ಆಕ್ಟ್ ನಲ್ಲಿ ಅರುಣ್ ಕಟಾರೆಯನ್ನ ಬಂಧನ ಮಾಡಿದ್ದಾರೆ. ರೋಲ್ಡ್ ಗೋಲ್ಡ್ ನಾಟಕ, ಕಾಕಿ ಶಾಕ್, ಸೋಷಿಯಲ್ ಮೀಡಿಯಾ ಹಣ, ಶೋಕಿ. ಕೆಲವ್ರಿಗೆ ಹಂಗೆ ಅವಾಗ ಈ ಥರ ಏನಾರು ಒಂದು ಮಾಡ್ಕೊಳ್ಳದೆ ಇದ್ರೆ ತಿಂದನ್ನ ಅರಗಲ್ಲ. ಏನ್ ಮಾಡೋಣ? ಪೊಲೀಸರ ವಿಚಾರಣೆ ವೇಳೆ ಈತನ ಮೈ ಮೇಲೆ ಇರೋದು ಅಸಲಿ ಗೋಲ್ಡ್ ಅಲ್ಲ, ರೋಲ್ಡ್ ಗೋಲ್ಡ್ ಅನ್ನೋದು ಗೊತ್ತಾಗಿದೆ. ಐಷಾರಾಮಿ ಕಾರ್ಗಳನ್ನ ಬಾಡಿಗೆ ಪಡ್ಕೊಂಡು ರೀಲ್ಸ್ ಮಾಡ್ತಿದ್ದ ಈತ. ಸಾರ್ಥಕವಾಯ್ತು. ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿದ್ದ. ಅದರಿಂದ ಬಂದ ಹಣದಲ್ಲಿ ಹುಡುಗರನ್ನ ಮೇಂಟೈನ್ ಮಾಡ್ತಿದ್ದ ಅನ್ನೋದು ಗೊತ್ತಾಗಿದೆ. ಇದು ರಹಸ್ಯ. ಮಹನೀಯರೇ ಮತ್ತು ಮಹಿಳೆಯರೇ, ಅಕ್ಕ ತಂಗಿರೇ, ಅಣ್ಣ ತಮ್ದಿರೇ, ಇಂಥವ್ರು ನಮ್ ದುನಿಯಾದಲ್ಲಿ ಇರ್ತಾರೆ. ಇಂಥವ್ರಿಗೆ ಚಪ್ಲಿಯಾರ ಹಾಕೋದ್ರಲ್ಲಿ ತಪ್ಪೇನಿಲ್ಲ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.